ಸಭೆಗೆ ನಮಸ್ಕಾರ. ಸಭೆಯ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾನ್ಯರು ಮತ್ತು ಸಭಾಂಗಣದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾನ್ಯರು, ಇದೊಂದು ಅತ್ಯಂತ ಸುಂದರವಾದಂಥ ಅರ್ಥಪೂರ್ಣವಾದಂಥ ಸಮಾರಂಭ. ತುಂಬ ಯಶಸ್ವಿಯಾಗಿದೆ ಅಂಥೇಳಿ ನಾನು ಅಂದುಕೊಂಡಿದ್ದೇನೆ. ಈ ಪುಸ್ತಕದ ಪ್ರಕಾಶಕರು ಮತ್ತು ಈ ನಗರ ವಿಶ್ವವಿದ್ಯಾನಿಲಯ ಮತ್ತು ಈ ಸಮಾಜ ಕಾರ್ಯದ ಒಂದು ಅಸೋಸಿಯೇಷನ್ ಮೂರೂ ಜನ ಸೇರಿ ಅತ್ಯಂತ ಅರ್ಥಪೂರ್ಣವಾದಂಥ ಈ ಸಮಾರಂಭವನ್ನು ನಡೆಸಿ ಒಂದು ರೀತಿಯಲ್ಲಿ ವಿಶ್ವವಿದ್ಯಾನಿಲಯಕ್ಕೂ ಕೂಡ ಒಂದು ಅರ್ಥಪೂರ್ಣತೆಯನ್ನು ತಂದುಕೊಟ್ಟಿದ್ದಾರೆ ಅಂತೇಳಿ ನಾನು ಸಂದರ್ಭದಲ್ಲಿ ಭಾವಿಸ್ತೀನಿ. ಸಮಾಜ ಕಾರ್ಯದ ಪುಸ್ತಕಗಳು ಪ್ರಧಾನವಾಗಿ ಇವತ್ತು 2 ಬಿಡುಗಡೆ ಆಗಿವೆ. ಈ 2 ಪುಸ್ತಕಗಳ ಲೇಖಕರು ಡಾಕ್ಟರ್ CR ಗೋಪಾಲ್ ಅವರು, ಅತ್ಯಂತ ಹಿರಿಯರು. ವಾಸ್ತವವಾಗಿ ಈ ಸಭೆಗೆ ಅವರೇ ಅಧ್ಯಕ್ಷರಾಗಬೇಕಾಗಿತ್ತು. ಅವರದ್ದೇ ಪುಸ್ತಕ ಬಿಡುಗಡೆ ಆಗ್ತಾ ಇರೋದ್ರಿಂದ ಅದು ಪ್ರಸ್ತುತವಾಗಬಾರ್ದು ಅಂಥೇಳಿ ನನ್ನನ್ನು ಹುಡುಕಿ ನನಗೆ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ. ಅವರ ಈ ಔದಾರ್ಯಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದಾಸ ಸಾಹಿತ್ಯದ ಆಯಾಮಗಳನ್ನು ಸಮಾಜ ಕಾರ್ಯದ ಆಯಾಮಗಳ ಜೊತೆಯಲ್ಲಿ ಇಟ್ಟು ನೋಡಿರುವಂಥ ಈ ಪುಸ್ತಕ ತುಂಬ ಅರ್ಥಪೂರ್ಣವಾದದ್ದು. ಅವರೇ ಹೇಳಿದಾಗೆ ಇದು ಈ ಸಮಾಜ ಕಾರ್ಯದ ಹಿನ್ನೆಲೆಯಲ್ಲಿ ದಾಸ ಸಾಹಿತ್ಯವನ್ನು ನೋಡಿರುವಂಥ ಇಂಟರ್ ಡಿಸಿಪ್ಲಿನರಿ ಸ್ಟಡೀಸ್. ಇದು ಅಂತರಶಿಸ್ತೀಯ ಅಧ್ಯಯನ, ಅತ್ಯಂತ ಅಪರೂಪವಾದ ಅಧ್ಯಯನ. ದಾಸ ಸಾಹಿತ್ಯವನ್ನು ಹೀಗೆ ಅಂತರಶಿಸ್ತೀಯವಾದ ಅಧ್ಯಯನಗಳ ಮೂಲಕ ರೂಪಿಸುವಂಥ ಮೊದಲನೇ ಗ್ರಂಥವಾಗಿ ಈ ದಾಸ ಸಾಹಿತ್ಯದ ಅಭ್ಯುದಯದ ಆಯಾಮಗಳನ್ನು ನಾನು ಗುರುತಿಸ್ತೇನೆ. ದಾಸ ಸಾಹಿತ್ಯವನ್ನು ಹೀಗೆ ಬೇರೊಂದು ಡಿಸಿಪ್ಲಿನ ಜೊತೆಯಲ್ಲಿ ಅಧ್ಯಯನ ಮಾಡಿರುವಂಥ ಗ್ರಂಥ ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅಲ್ಲಿ ಇಲ್ಲಿ ಕೆಲವು ಲೇಖನಗಳು ಇವೆ ಅವರು ಹೇಳಿದಾಗೆ. ಮತ್ತು ಈ ಸಮಾಜ ಕಾರ್ಯದಲ್ಲಿ ನಿಜಕ್ಕೂ ನಮ್ಮ CR ಗೋಪಾಲ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸಮಾಜ ಕಾರ್ಯ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಸಮಾಜ ಕಾರ್ಯದ ಇತಿಹಾಸವನ್ನು ನಾವು ಡಾಕ್ಟರ್ HM ಮರಳಸಿದ್ದಯ್ಯ ಅವರ ಮೂಲಕ ಗುರುತಿಸ್ತೇವೆ. ಕನ್ನಡದ ಮೂಲಕ ಸಮಾಜ ಕಾರ್ಯವನ್ನು ಸಾಹಿತ್ಯದ ನೆಲೆಯಲ್ಲಿ ಪುಸ್ತಕಗಳ ರೂಪದಲ್ಲಿ ಪರಿಚಯಿಸಿದವರು ಮೊದಲಿಗರು ಅವರೇನೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಡಾಕ್ಟರ್ HM ಮರಳಸಿದ್ದಯ್ಯನವರ ಜೊತೆ ನನಗೆ ನಿಕಟವಾದ ಸಂಬಂಧ ಕೂಡ ಇತ್ತು. ಅವರು 1982, 83, 84 ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಗೋಕಾಕ್ ಚಳವಳಿ ಒಂದು ನಡೆಯಿತು. ತುಂಬ ಐತಿಹಾಸಿಕವಾದಂಥ ಚಳವಳಿ. ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಶಾಲೆಗಳಲ್ಲಿ, ವಿಶೇಷವಾಗಿ SSLC ವರೆಗಿನ ಶಾಲೆಗಳಲ್ಲಿ ಒಂದು ಭಾಷೆ ಕನ್ನಡವನ್ನು ಕಡ್ಡಾಯವಾಗಿ ಎಲ್ಲರೂ ಓದಬೇಕು ಅನ್ನುವ ಚಳವಳಿ ಅದು. ಅದಕ್ಕೆ ಒಂದು ಸಮಿತಿಯನ್ನು ರೂಪಿಸಿದರು ಡಾಕ್ಟರ್ ವಿಕ್ರೆ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ. ಆ ಸಮಿತಿಯಲ್ಲಿ 150 ಭಾಷೆಯ ಒಂದು ಕನ್ನಡವನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಅಂತ ಸಮಿತಿ ರಿಪೋರ್ಟ್ ಕೊಟ್ಟಿತ್ತು. ಆದರೆ ಸರ್ಕಾರಗಳು ಅದನ್ನು ಪಾಲಿಸಲಿಲ್ಲ. ಆ ಸಮಿತಿಯನ್ನು ಕೆಳಕ್ಕೆ ಹಾಕೊಂಡು ಕೂತ್ಕೊಂಡಿತ್ತು. ಅದನ್ನು ಜಾರಿಗೆ ತರೋದಕ್ಕೋಸ್ಕರ ಒತ್ತಾಯಿಸಿ ದೊಡ್ಡ ಚಳುವಳಿ ನಡೆಯಿತು. ಇಡೀ ಕರ್ನಾಟಕದಾದ್ಯಂತ ಚಳುವಳಿ ನಡೀತು. ಅದು ಐತಿಹಾಸಿಕ ಚಳುವಳಿ. ರಾಜ್ಕುಮಾರ್ ಕೂಡ ಅದರಲ್ಲಿ ಪ್ರವೇಶ ಮಾಡಿದರು. ಬಹಳ ದೊಡ್ಡ ಚಳುವಳಿ ಆಯಿತು. ಅದರಿಂದ ಒಂದು ಸರ್ಕಾರವೇ ಬದಲಾವಣೆ ಆಯಿತು. ಗುಂಡೂರಾವ್ ಸರ್ಕಾರ ಹೋಗಿ ರಾಮಕೃಷ್ಣ ಹೆಗಡೆ ಸರ್ಕಾರ ಬಂದದ್ದು ಅದೇ ಕಾರಣದಿಂದ, ಚಳುವಳಿಯ ಪ್ರಭಾವದ ಕಾರಣದಿಂದ. ಅನಂತರ ಸರ್ಕಾರದಲ್ಲಿ ಆ ಜಾರಿಗೆ ಬಂತದ್ದು. ಆದರೂ ಇವತ್ತಿಗೂ ಕೂಡ ಇನ್ನೂ ಕನ್ನಡವನ್ನು ಕಡ್ಡಾಯವಾಗಿ ಎಲ್ಲರೂ ಕಲಿಯುವಂಥ ವಾತಾವರಣ ಇನ್ನೂ ಸಾಧ್ಯ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಅದರ ಚರಿತ್ರೆಗೆ ನಾನು ಹೋಗೋದಿಲ್ಲ. ಆ ಚಳುವಳಿಯಲ್ಲಿ ಡಾಕ್ಟರ್ M ಚಿದಾನಂದ ಮೂರ್ತಿಯವರ ಜೊತೆಯಲ್ಲಿ HM ಮರಳಸಿದ್ದಯ್ಯನವರು ಕೂಡ ಇದ್ದರು. ಅವರ ಜೊತೆಯಲ್ಲಿ ನಾನಾಗ ವಿದ್ಯಾರ್ಥಿ, ಕನ್ನಡ MA ವಿದ್ಯಾರ್ಥಿ ನಾನು. ಅವರ ಜೊತೆಯಲ್ಲಿ ನಾನು ಆ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಕೊಂಡಿದ್ದೆ. ಸುಮಾರು 3 ತಿಂಗಳು ನಿರಂತರವಾಗಿ ಬೆಂಗಳೂರಿನಲ್ಲಿ ನಡೆಯಿತು. ವಿಧಾನಸೌಧದ ಎದುರಿಗೆ ಗೋಪಾಲಗೌಡ ವೃತ್ತ ಇದೆಯಲ್ಲ, ಆ ವೃತ್ತದಲ್ಲಿ ನಿರಂತರವಾಗಿ ಧರಣಿಯನ್ನು ಮಾಡ್ತಾಯಿದ್ವಿ ನಾವು, ಧರಣಿ ಸತ್ಯಾಗ್ರಹವನ್ನು. ಹಾಗಾಗಿ HM ಮರಳಸಿದ್ದಯ್ಯನವರು ಅದರ ಜೊತೆಯಲ್ಲಿ ಬರೋರು, ಸಿದ್ಧಾರ್ಥಮೂರ್ತಿಗಳ ಜೊತೆಯಲ್ಲಿ, ನಾನು ಅವರ ಜೊತೆಯಲ್ಲಿ ಇರ್ತಿದ್ದೆ. ಅವರ ಪತ್ರಿಕಾ ಹೇಳಿಕೆಗಳನ್ನೆಲ್ಲ ಕೈನಲ್ಲಿ ಬರೆದು ನಾವು ಪ್ರತಿ ಮಾಡಿ, ಕಾರ್ಬನ್ ಶೀಟ್ ಹಾಕಿ ಪ್ರತಿ ಮಾಡಿ. ಅವಾಗಿನ್ನೂ ಜೆರಾಕ್ಸ್ ಇರಲಿಲ್ಲ, ಈ ಥರದ್ದು ಇನ್ಯಾವುದೇ ರೀತಿಯ ಕಂಪ್ಯೂಟರ್ಗಳು ಇರಲಿಲ್ಲ ಆಗಿನ್ನೂ. ಕೈನಲ್ಲಿ ಬರೆದು ಪ್ರತಿ ಮಾಡಿ ಪತ್ರಿಕಾಲಯಗಳಿಗೆ ಹಂಚುವಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ವಿ ಅವ್ರ ಇದರಲ್ಲಿ ಇದ್ಕೊಂಡು. ಅದಾದ ನಂತರ ಇದೇ ನಮ್ಮ
ಕುಲಪತಿಗಳು ಸರ್ಪಭೂಷಣ ಮಠದ ಒಂದು ಇನ್ಸಿಡೆನ್ಸನ್ನು ಹೇಳಿದರು. ಅದರಲ್ಲೂ ಕೂಡ ನಾನು ಆ ಸಮಾವೇಶದಲ್ಲೂ ಕೂಡ ನಾನು ನಾನು ಇದ್ದೆ. ಆ ಸರ್ಪಭೂಷಣ ಮಠದಲ್ಲಿ ಪ್ರತಿ ಬುಧವಾರ ಈ ಬೆಂಗಳೂರಿನಲ್ಲಿ ಸಾಹಿತ್ಯಿಕ ಕಲಾವಿದರ ಬಳಗ ಅಂತ ಒಂದು ಬಳಗವನ್ನು ಚಿದಾನಂದಮೂರ್ತಿಯವರು ಮಾಡಿದ್ದರು. ಅದರಲ್ಲಿ ನಮ್ಮ ಎಚ್ ಎಮ್ ಸಿದ್ದೇನವರು ಪ್ರಧಾನ ಸಂಚಾಲಕರಾಗಿದ್ದರು. ಅವರೆಲ್ಲ ನಾವು ಸೇರ್ತಾ ಇದ್ವಿ ಆ ಜೊತೆಯಲ್ಲಿ. ಹೀಗೆ ಅವರ ಸಹವಾಸ ಮತ್ತು ಅವರ ಸಾಹಚರ್ಯ, ಅವರ ಜೊತೆಯಲ್ಲಿ ಒಡನಾಡುವ ಆ ಭಾಗ್ಯ ನನಗೆ ಲಭ್ಯ ಆಗಿದ್ದು. ಅಂಥ ಎಚ್ ಎಮ್ ಮರಳುಸಿದ್ದಯ್ಯನವರು ಹಾಕಿಕೊಟ್ಟಂಥ ಸಮಾಜ ಕಾರ್ಯದ ಕನ್ನಡದ ಚರಿತ್ರೆ ಇದೆಯಲ್ಲ, ಅದು ಒಂದು ರೀತಿ ಕರ್ನಾಟಕದ ಸಮಾಜ ಕಾರ್ಯದ ಪಿತಾಮಹರು ಅವರು ಅಂತ ಹೇಳಿದರೆ ತಪ್ಪಾಗಲಾರದು. ಅಂಥ ಮಹಾನುಭಾವರವರು, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಿ ಆರ್ ಗೋಪಾಲ್ ಅವರು ಸಮಾಜ ಕಾರ್ಯವನ್ನು ಮುಂದುವರಿಸಿದರು. ಇವತ್ತು ಕರ್ನಾಟಕದಲ್ಲಿ ಸಮಾಜ ಕಾರ್ಯದಲ್ಲಿ ಕನ್ನಡದಲ್ಲಿ ಪುಸ್ತಕಗಳನ್ನು ತಂದಿರೋದರಲ್ಲಿ, ಅದರಲ್ಲಿ ಹೆಸರು ಮಾಡಿರೋದರಲ್ಲಿ ಎಚ್ ಎಮ್ ಮರಳುಸಿದ್ದಯ್ಯನವರನ್ನು ಬಿಟ್ಟರೆ ಎರಡನೇವರಾಗಿ ನಮ್ಮ ಸಿ ಆರ್ ಗೋಪಾಲ್ ಅವರನ್ನು ನಾವು ಗುರುತಿಸ್ತೇವೆ. ಅಷ್ಟರ ಮಟ್ಟಿಗೆ ಸಮಾಜ ಕಾರ್ಯದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎರಡನೇ ಎಚ್ ಎಮ್ ಮರಳುಸಿದ್ದಯ್ಯನವರು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ನಮ್ಮ ಗೋಪಾಲ್ ಅವರನ್ನು. ಅವರ ಈ ಸಮಾಜ ಕಾರ್ಯದ ಈ ಸೇವೆ, ಈ ಪುಸ್ತಕಗಳ ಬರವಣಿಗೆ ಇನ್ನಷ್ಟು ಮುಂದುವರಿಯಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಆಶಿಸ್ತೀನಿ. ನಮ್ಮ ಪ್ರಕಾಶಕರು ಅವರಿಗೆ ಒಂದು ರೀತಿ ಫ್ರೀ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ, ಗ್ರ್ಯಾಂಟ್ ಕೊಟ್ಬಿಟ್ಟಿದ್ದಾರೆ. ಏನಾದರೂ ಬರ್ಕೊಡಿ, ನಾವು ಪ್ರಕಾಶನ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ನಿಮ್ಮ ಬರವಣಿಗೆಯಿಂದ ನಾವು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದೀವಿ, ಅದನ್ನು ಸದ್ವಿನಿಯೋಗ ಮಾಡಬೇಕು ನಿಮ್ಮ ಪುಸ್ತಕಗಳಿಗೋಸ್ಕರ ಅಂತೇಳಿ. ಅದರಿಂದ ದಯವಿಟ್ಟು ನೀವು ಇನ್ನಷ್ಟು ಪುಸ್ತಕಗಳನ್ನು ಬರೆದು ಕನ್ನಡದಲ್ಲಿ ಸಮಾಜ ಕಾರ್ಯದ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಹಾಗೆಯೇ ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಅವ್ರಿಗೆ ಕೂಡ ಹೇಳಿದೆ. ಅವರ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿದರು. ಅವರ ಬಗ್ಗೆ ಯಾವುದಾದ್ರು ರೈಟಪ್ ಇದೆಯಾ ಅಂತ ಕೇಳಿದೆ ನಾನು. ಇನ್ನೂ ಯಾರು ಮಾಡಿಲ್ಲ ಅಂದರೆ ದಯವಿಟ್ಟು ನೀವು ಆ ಕೆಲಸವನ್ನು ಮಾಡಬೇಕು. ನಮ್ಮಲ್ಲಿ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನೆಲ್ಲನೂ ಮರೆಯುವಂಥ ಹಂತದಲ್ಲಿದ್ದೀವಿ. ಸ್ವಾತಂತ್ರ್ಯದ ಬಗ್ಗೆ ತಿಳುವಳಿಕೆನೇ ಇಲ್ಲದೆ ಇರುವಂಥವ್ರು, ಅದರ ಗಾಳಿ ಗೊತ್ತಿಲ್ಲದೆ ಇರುವಂಥವ್ರು, ಕೊನೆ ಪಕ್ಷ ಅದನ್ನು ಓದ್ಕೊಳ್ಳದೇ ಇರೋರೆಲ್ಲ ಸ್ವತಂತ್ರ ಹೋರಾಟಗಾರರು, ನಾವು ಸ್ವತಂತ್ರದಲ್ಲಿ ಭಾಗವಹಿಸಿರೋರು ಅನ್ನೋ ರೀತಿಯಲ್ಲಿ ಇವತ್ತು ಬೋರ್ಡ್ಗಳನ್ನು ಹಾಕ್ಕೊಂಡು ಮೆರೀತಾ ಇದ್ದಾರೆ. ಆದರೆ ವಾಸ್ತವವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವರು, ಅದರ ನೋವುಗಳನ್ನು ಅನುಭವಿಸಿದವರು, ಅವರನ್ನು ನಾವು ಮರೀತಾ ಇದ್ದೇವೆ. ಎಲ್ಲ ಸ್ವತಂತ್ರ ಹೋರಾಟಗಾರರ ಜೀವನ ಚರಿತ್ರೆಗಳೂ ಬರಬೇಕು. ಆಯಾ ತಾಲೂಕುಗಳಲ್ಲಿರುವಂಥ ಸ್ವತಂತ್ರ ಹೋರಾಟಗಾರರ ಚರಿತ್ರೆಗಳು, ಪಾಠಗಳು ಆಯಾ ತಾಲೂಕಿನ ಪಠ್ಯಗಳಲ್ಲಿ ಅಳವಡಿಕೆ ಆಗಬೇಕು. ವಾಸ್ತವವಾಗಿ ಪಠ್ಯಗಳಲ್ಲಿ ಅಳವಡಿಕೆ ಆಗಬೇಕು. ಮತ್ತು ರಾಷ್ಟ್ರಮಟ್ಟದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉನ್ನತ ಮಟ್ಟದ ಪಠ್ಯಗಳಿಗೆ ತಗೊಂಡೋಗ್ತಾ ಹೋಗಬೇಕು. ಆ ಕೆಲಸ ನಾವು ಇನ್ನೂ ಮಾಡೋಕ್ಕಾಗಿಲ್ಲ. ನಮ್ಮ ಕುಲಪತಿಗಳು ಹೇಳಿದಾಗೆ ನಮ್ಮ ಶಿಕ್ಷಣ ಎಲ್ಲ ಪಾಶ್ಚಾತ್ಯೀಕರಣವಾಗಿ ಹೋಗಿದೆ. ಸಮಾಜ ಕಾರ್ಯವನ್ನು ಕೂಡ ಪಾಶ್ಚಾತ್ಯರಿಂದಲೇ ತಗೊಂಬಂದು ಭಾರತದಲ್ಲಿ, ಕರ್ನಾಟಕದಲ್ಲಿ ಪರಿಚಯಿಸಲಾಯಿತು ಅಂತ ಹೇಳ್ತಾ ಹೋದರು. ಸಮಾಜ ಕಾರ್ಯದ ಪುಸ್ತಕಗಳು ಕನ್ನಡದಲ್ಲಿ ಕೊರತೆ ಇವೆ ಅನ್ನೋ ಮಾತನ್ನು ಹೇಳ್ತಾ ಹೋದರು. ಅವೆರಡನ್ನೂ ತುಂಬುವಂಥ ಕೆಲಸವನ್ನು ಇವತ್ತು ಸಮಾಜ ಕಾರ್ಯದಲ್ಲಿ ಕೆಲಸ ಮಾಡಿರುವಂಥವರು, ಅದರ ವಿದ್ಯಾರ್ಥಿಗಳು, ನೀವುಗಳು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಹೋಗ್ತೇನೆ. ಅಷ್ಟೊಂದು ಉತ್ತಮವಾದಂಥ ಪುಸ್ತಕವನ್ನು ಇಲ್ಲಿ ಅವರು ಪ್ರಕಟಿಸಿದ್ದಾರೆ. ಮತ್ತು ಇನ್ನೊಂದು ಸುಂದರವಾದ ಪುಸ್ತಕ ಮನಸ್ಸು ಮುನ್ನುಡಿ ಅನ್ನೋ ಪುಸ್ತಕವನ್ನು ಸ್ನೇಹಿತರಾದಂಥ ಅಶೋಕ್ ಅವರು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಪುಸ್ತಕ. ಮನಸ್ಸಿಗೆ ಮುನ್ನುಡಿಯನ್ನು ಬರೆಯುವಂಥ ಕೆಲಸವನ್ನು ಅವ್ರು ಮಾಡಿರೋದು ನಿಜಕ್ಕೂ ಸಂತೋಷವಾದದ್ದು. ಮನಸ್ಸಿಗೆ ಮುನ್ನುಡಿ ಖಂಡಿತ ಬೇಕು. ಮುನ್ನುಡಿ ಇಲ್ದಿರನೇ ನಾವು ಮನಸ್ಸಿನ ಬಗ್ಗೆ ಯಾವುದೇ ರೀತಿಯ ಯೋಚನೆ ಮಾಡದಿರನೇ ಏನನ್ನು ಮಾತಾಡೋಕ್ಕಾಗೋದಿಲ್ಲ. ಅಂಥದ್ದೊಂದು ಮನಸ್ಸಿನ ಬಗ್ಗೆ ಇದು ಕೂಡ ಒಂದು ರೀತಿಯ ಸಮಾಜ ಕಾರ್ಯನೇ. ಇದು ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟ ಪುಸ್ತಕನೇ. ಸಮಾಜ ಕಾರ್ಯದಲ್ಲೂ ಸೈಕಾಲಜಿ ಕೂಡ ಬರ್ತಾ ಹೋಗುತ್ತೆ. ಸೈಕಾಲಜಿ ಇಲ್ದಿರನೇ ಸಮಾಜ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜ ಕಾರ್ಯದ ಪಕ್ಷಿನೋಟ ಅಂಥೇಳಿ ನಮ್ಮ ಸಿ ಆರ್ ಗೋಪಾಲ್ ಅವರು ಏನು ಒಂದು ಚಿಕ್ಕ ಪುಸ್ತಕವನ್ನು ಬರೆದಿದ್ದಾರೆ. ಆ ಇಡೀ ಪುಸ್ತಕ ಈ ಪುಸ್ತಕದ ಒಳಗಡೆ ಅಡಕವಾಗಿ ಹೋಗಿದೆ. ಆ ಪುಸ್ತಕದ ಬೇಸನ್ನು ಇಟ್ಕೊಂಡೇನೇ ದಾಸ ಸಾಹಿತ್ಯವನ್ನು ಇಲ್ಲಿ ಅವರು ಅನಲೈಸ್ ಮಾಡ್ತಾ ಹೋಗ್ತಾರೆ. ಈ ಪುಸ್ತಕದ ಲಕ್ಷಣಗಳು ಏನೇನಿವೆ ಅದನ್ನು ಪಟ್ಟಿ ಕೊಟ್ಟು ಆ ಲಕ್ಷಣಗಳಿಗೆ ದಾಸ ಸಾಹಿತ್ಯ ಹೇಗೆ ಅಪ್ಲೈ ಆಗ್ತಾ ಹೋಗುತ್ತೆ ಅಂತ ಒಂದು ರೀತಿ ಅಪ್ಲೈಡ್ ಸೈನ್ಸಿನ ರೀತಿಯಲ್ಲಿ ಈ ದಾಸ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿಯ ಸಮಾಜ ಕಾರ್ಯದ ಬೇರೆ ಸಾಹಿತ್ಯದ ಜೊತೆಗೆ ಹೋಲಿಸಿ ಮಾಡಿರುವ ಎರಡನೇ ಪುಸ್ತಕ ಇದು ಕನ್ನಡದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊದಲನೇದು ಅದೇ ಎಚ್ ಎಮ್ ಮರಳುಸಿದ್ದಯ್ಯನವರು ವಚನ ಸಾಹಿತ್ಯವನ್ನು ಕುರಿತು ಮಾಡಿರುವಂಥದ್ದು. ಎರಡನೇದು ಈ ದಾಸ ಸಾಹಿತ್ಯವನ್ನು ಕುರಿತು ನಮ್ಮ ಸಿ ಆರ್ ಗೋಪಾಲ್ ಅವರು ಮಾಡಿರುವಂಥದ್ದು. ಇದರಲ್ಲಿ ದಾಸ ಸಾಹಿತ್ಯವನ್ನು ಮಧ್ವಪ್ರಣೀತವಾದ ದಾಸ ಸಾಹಿತ್ಯ ಅಂಥೇಳಿ ಅವರು ಗುರುತಿಸ್ಕೊಂಡು ಅದನ್ನು ಸಂಪೂರ್ಣವಾಗಿ ಪ್ರಮುಖವಾದಂಥ ದಾಸರುಗಳನ್ನು ತಗೊಂಡು ಅವರ ಕೀರ್ತನೆಗಳ ಹಿನ್ನೆಲೆಯಲ್ಲಿ
ಸಮಾಜ ಕಾರ್ಯವನ್ನು ಹೇಗೆ ದಾಸರು ಮಾಡ್ತಾ ಹೋದರು ಅನ್ನೋದನ್ನು ವೈಯಕ್ತಿಕ ನೆಲೆಯಲ್ಲಿ ಮತ್ತು ಗುಂಪಿನ ನೆಲೆಯಲ್ಲಿ ಮತ್ತು ಸಾಮೂಹಿಕ ನೆಲೆ ಅನ್ನುವ ಸಮಾಜ ಕಾರ್ಯದ 3 ಏನು ತತ್ವಗಳಿವೆ ಅವುಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ವಿವರಿಸ್ಕೊಂಡು ಹೋಗ್ತಾರೆ. ಇದರ ಪರಿಚಯವನ್ನು ಮಮತಾ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಪುಸ್ತಕದ ಪರಿಚಯವನ್ನು ಕೂಡ ಶ್ರೀಯುತರು ತುಂಬ ಆತ್ಮೀಯವಾದ ರೀತಿಯಲ್ಲಿ ಅವರ ಬಂಧುಗಳು ಕೂಡ ಆಗಿರೋದ್ರಿಂದ ಆ ಭಾವನಾತ್ಮಕವಾದ ನೆಲೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ದಾಸ ಸಾಹಿತ್ಯಕ್ಕೆ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷ ಭಾಷಣ ಅನ್ನೋದು ಕೊನೆಯಲ್ಲಿ ಇರುವಂಥದ್ದು ಒಂದು ಮಾತಿದೆ, ಊಟದಲ್ಲಿ ಕೊನೆ ಇರಬಾರ್ದು ಮತ್ತು ಭಾಷಣದಲ್ಲಿ ಕೊನೆ ಇರಬಾರ್ದು ಅಂತೇಳಿ. ಯಾಕೆಂದರೆ ಊಟದಲ್ಲಿ ಕೊನೆ ಇದ್ದರೆ ಏನೂ ಸಿಗೋದಿಲ್ಲ, ಎಲ್ಲ ಮುಗಿದೋಗಿರುತ್ತೆ, ಸಿಕ್ಕಿದ್ದನ್ನು ತಿನ್ಕೊಂಡು ಹೋಗ್ಬೇಕಾಗುತ್ತೆ. ಭಾಷಣದಲ್ಲಿ ಕೊನೆಗೆ ಬಂದರೆ ಏನಾಗುತ್ತೆ, ಏನೂ ಮಾತಾಡೋದಕ್ಕಿರೋದಿಲ್ಲ, ಎಲ್ಲರೂ ಮಾತಾಡ್ಬಿಟ್ಟಿರ್ತಾರೆ, ಎಲ್ಲರೂ ಮಾತಾಡಿರ್ತಾರೆ. ಹಾಗೆ ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ, ಭಾಷಣಕಾರರಿಗೆ ಮಾತಾಡೋದಕ್ಕೆ ಹೆಚ್ಚಿಗೆ ಇರೋದಿಲ್ಲ. ಒಂದು 2 ಕೃತಜ್ಞತೆಯ ಮಾತುಗಳನ್ನು ಹೇಳಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಅಂಥೇಳಿ ಮುಗಿಸಿದ್ರೆ ಮುಗಿದೋಗುತ್ತೆ. ಸೊ ಆ ರೀತಿಯಲ್ಲಿ ಇದೆ. ಆದರೆ ನಾನು ಒಂದೇ ಒಂದು ಮಾತನ್ನು ಈ ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನು ದಾಸ ಸಾಹಿತ್ಯದ ಪರಿಷತ್ತಿನ ಅಧ್ಯಕ್ಷ ಅನ್ನುವ ಮಾತನ್ನು ಪರಿಚಯದಲ್ಲಿ ಹಾಕಿದ್ದಾರೆ ಮತ್ತು ಇನ್ವಿಟೇಷನಲ್ಲಿ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಹೋಗ್ತೇನೆ. ಈ ದಾಸ ಸಾಹಿತ್ಯ ಮಾಧ್ವ ಸಾಹಿತ್ಯದ ಜೊತೆಗೆ ಈ ನಮ್ಮ ವೈದಿಕ ಪರಂಪರೆಯಲ್ಲಿ ಇನ್ನೂ 2 ಆಚಾರ್ಯರಿದ್ದಾರೆ, ರಾಮಾನುಜಾಚಾರ್ಯರು ಮತ್ತು ಶಂಕರಾಚಾರ್ಯ. ಅವರ ಪ್ರಣೀತವಾಗಿಯೂ ಕೂಡ ದಾಸ ಸಾಹಿತ್ಯ ಇದೆ. ಶಂಕರ ಪ್ರಣೀತವಾದ ದಾಸ ಸಾಹಿತ್ಯ ಕೂಡ ಸಾಕಷ್ಟಿದೆ ಮತ್ತು ರಾಮಾನುಜ ಪ್ರಣೀತವಾದ ದಾಸ ಸಾಹಿತ್ಯ ಕೂಡ ಸಾಕಷ್ಟಿದೆ. ಮಧ್ವಾಚಾರ್ಯರು ಹೇಗೆ ದಾಸ ಸಾಹಿತ್ಯಕ್ಕೆ ಈ ಮಾರ್ಗದರ್ಶನವನ್ನು ಮಾಡಿಕೊಟ್ರು, ಒಂದು ಬೇಸನ್ನು ಹಾಕಿಕೊಟ್ರು, ಅದೇ ರೀತಿಯಲ್ಲಿ ಅವರಿಗಿಂತ ಮುಂಚೆನೇ ಕರ್ನಾಟಕದಲ್ಲಿ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಕೂಡ ದಾಸ ಸಾಹಿತ್ಯಕ್ಕೆ ಮೆಟ್ಟಿಲುಗಳನ್ನು ರೂಪಿಸಿಕೊಟ್ಟಿದ್ದಾರೆ. ಈ ಪಂಡರಾಪುರದ ಭಜನೆ ಇದೆಯಲ್ಲ, ಆ ಪಂಡರಾಪುರದ ಭಕ್ತಿ ಇದೆಯಲ್ಲ, ಅದೆಲ್ಲವೂ ಅದ್ವೈತ ಪರಂಪರೆಯ ನೆಲೆಯಲ್ಲೇ ಇವತ್ತಿಗೂ ಉಳ್ಕೊಂಡು ಬಂದಿರುವಂಥ ಇವತ್ತಿಗೂ ಅದು ಜೀವಂತವಾಗಿ ಇದೆ. ಅತ್ಯಂತ ವೈಭವೋಪೇತವಾಗಿ ಪಂಡರ ಭಜನೆ ಮತ್ತು ಪಂಡರ ಯಾತ್ರೆಗಳು ನಿರಂತರವಾಗಿ ನಡೀತಾ ಹೋಗುತ್ತೆ. ಅವರ ಪರಂಪರೆಯಲ್ಲೂ ಕೂಡ 116 ಜನ ದಾಸರುಗಳು ದಾಸ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅವರ ಕೀರ್ತನೆಗಳು ಸಾಕಷ್ಟು ಇವೆ. ಅದರಲ್ಲೂ ಈ ಸಮಾಜ ಕಾರ್ಯದ ಅಂಶಗಳು ದಟ್ಟವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆಯೇ ರಾಮಾನುಜಾಚಾರ್ಯರು ಕೂಡ ಅವರು ಕರ್ನಾಟಕಕ್ಕೆ ಬಂದು ಮೇಲುಕೋಟೆಯಲ್ಲಿ ಒಂದು 12 ವರ್ಷ ಇದ್ದು, ಇನ್ನು ಸುತ್ತಮುತ್ತ ಎಲ್ಲ ಸೇರಿಕೊಂಡು ಒಂದು 20-22 ವರ್ಷ ಅವರು ಕರ್ನಾಟಕದಲ್ಲಿ ಇದ್ದರು ಅನ್ನುವಂಥ ದಾಖಲೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಅವರು ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ವಾಸ್ತವವಾಗಿ ಹರಿದಾಸ ಸಾಹಿತ್ಯಕ್ಕೆ ಬೇರನ್ನು ಹಾಕಿದವರೇ ರಾಮಾನುಜಾಚಾರ್ಯರು. ಅವರ ಶರಣಾಗತಿ ಭಕ್ತಿ ಇದೆಯಲ್ಲ, ಸಮಾಜದ ಎಲ್ಲ ವರ್ಗದವರನ್ನೂ ಸೇರಿಸಿಕೊಂಡು ಎಲ್ಲರಿಗೂ ದಾಸ ದೀಕ್ಷೆಯನ್ನು ಕೊಡುವುದರ ಮೂಲಕ ಹರಿದಾಸ ಸಾಹಿತ್ಯದ ಒಂದು ಮೂಲ ನೆಲೆಯನ್ನು ರೂಪಿಸ್ತಾ ಹೋದರು. ಅವರಿಗೆ ದೀಕ್ಷೆಯನ್ನು ಕೊಡುವ ಸಂದರ್ಭದಲ್ಲಿ ಅವರನ್ನು ದಾಸರು ಅಂತಲೇ ಕರೀತಾ ಹೋದರು. ಅವರ ಹೆಸರು ಪ್ರತ್ಯೇಕ ಮಾಡ್ತಾ ಹೋದರು. ಅವರ ಮೂಲ ಹೆಸರನ್ನು ಬಿಟ್ಟು ದಾಸ ಅನ್ನುವ ಹೆಸರನ್ನು ಕೊನೆಯಲ್ಲಿ ಬರೋ ಹಾಗೆ ಇನ್ನೊಂದು ಯಾವುದೋ ಒಂದು ಹೆಸರನ್ನು ಕೊಟ್ಟು ಅವರನ್ನು ಪರಿಚಯ ಮಾಡಿಸ್ತಾ ಹೋದರು. ಹಾಗೆ ಮಾಡೋದ್ರ ಮೂಲಕ ಅನೇಕ ಜನ ಈ ಶರಣಾಗತಿಯಲ್ಲಿ ಒಂದು ವೈಯಕ್ತಿಕ ನೆಲೆಯಲ್ಲಿ ಅವರು ಮಠಾಧೀಶರಾಗುವ, ಸನ್ಯಾಸಿಗಳಾಗುವ, ಯತಿಗಳಾಗುವ, ಧರ್ಮ ಪ್ರಚಾರಕರು ಇದ್ದರೆ, ಇನ್ನೊಂದು ಸಾಮಾಜಿಕ ನೆಲೆಯಲ್ಲಿ ಈ ಹರಿದಾಸ ಸಾಹಿತ್ಯವನ್ನು ಮನೆಗೆ ತಲುಪಿಸುವಂಥ ಕೀರ್ತನೆಗಳನ್ನು ಹಾಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ಕೊಂಡ್ಬಂದರು. ಮಧ್ವಾಚಾರ್ಯರ ಪ್ರಣೀತವಾದ ಹರಿದಾಸ ಸಾಹಿತ್ಯ ಕರ್ನಾಟಕದಲ್ಲಿ ಪರಿಚಯವಾದದ್ದೇ ಶ್ರೀಪಾದರಾಜರ ಮೂಲಕ. ಶ್ರೀಪಾದರಾಜರಿಗೆ ಅದು ಪರಿಚಯವಾದದ್ದು ಈ ರಾಮಾನುಜಾಚಾರ್ಯರು ಹಾಕಿಕೊಟ್ಟಂಥ ದೇವಸ್ಥಾನಗಳಿದ್ವಲ್ಲ, ಆ ದೇವಸ್ಥಾನಗಳಲ್ಲಿ ಇದ್ದಂಥ ಒಂದು ಪದ್ಧತಿ, ದೇವರಿಗೆ ಹರಿನಾಮ ಕೀರ್ತನೆಯನ್ನು ಸಲ್ಲಿಸುವಂಥ ಒಂದು ಪೂಜಾ ಪದ್ಧತಿ. ಅದು ಅರೇಯರ್ ಪದ್ಧತಿ ಅಂತ ಅದನ್ನು ಕರೀತಾ ಹೋಗ್ತಾರೆ. ಅದನ್ನು ತಮಿಳದಲ್ಲಿ ಇರುವಂಥ ಅನೇಕ ಪ್ರಾಚೀನ ಸಂತರುಗಳ ಹಾಡುಗಳನ್ನು ದೇವರಿಗೆ ಅರ್ಪಿಸುವಂಥ, ನೃತ್ಯ ಮಾಡಿಕೊಂಡು ಅರ್ಪಿಸುವಂಥ ಒಂದು ಪದ್ಧತಿ ಅದು. ಅದನ್ನು ನೋಡಿದೇ ಶ್ರೀಪಾದರಾಜರು ಕನ್ನಡದಲ್ಲೂ ನಾವು ಯಾಕೆ ಹೀಗೆ ಮಾಡಬಾರ್ದು ಅನ್ನೋ ಆಲೋಚನೆಯನ್ನು ಮಾಡಿ ಈ ದಾಸ ಸಾಹಿತ್ಯವನ್ನು ಕನ್ನಡದಲ್ಲಿ ತರುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದಕ್ಕೆ ಮುಂಚೆನೇ ಬೀದಿಗಳಲ್ಲಿ ಈ ಶಿವೈಷ್ಣವ ಪರಂಪರೆ ಹರಿದಾಸರು ಒಂದು ರೀತಿಯ ಸಾಮಾಜಿಕ ಜನಾಂಗೀಯ ದಾಸರುಗಳಾಗಿದ್ದರು. ಚನ್ನದಾಸರು ಅಂತೇಳಿ, ಮಾಲದಾಸರು ಅಂತೇಳಿ ಅನೇಕ ಜನ ದಾಸರ ಪದ್ಧತಿಗಳೇ ಇವೆ, ದಾಸರ ಜನಾಂಗಗಳಿವೆ, ದಾಸದ ಸಮುದಾಯಗಳೇ ಇವೆ. ಅವರೆಲ್ಲರೂ ಬೀದಿಗಳನ್ನು ತಿರುಗ್ತಾ ಈ ಸಂಕೀರ್ತನೆಗಳನ್ನು ಮಾಡಿಕೊಂಡು ದಾಸ ಪದ್ಧತಿಯಲ್ಲಿ ಬೆಳ್ಕೊಂಡು ಹೋಗ್ತಾಯಿದ್ರು. ಅವೆಲ್ಲವೂ ಇವತ್ತು ಅಧ್ಯಯನಕ್ಕೆ ಒಳಪಡಬೇಕಾದ ಅಗತ್ಯ ಇದೆ. ಅವೆಲ್ಲ ಸಾಮಾಜಿಕವಾದಂಥ ಕಾರ್ಯಗಳಿಗೆ ರೂಪಕವಾಗಿರುವಂಥದ್ದೇನೆ.
ಮತ್ತು ದಾಸಯ್ಯ ಪದ್ಧತಿ ಎನ್ನುವಂಥ ಒಂದು ಪದ್ಧತಿಯನ್ನು ರಾಮಾನುಜಾಚಾರ್ಯರು ಹಾಕಿಕೊಟ್ರು. ಎಲ್ಲ ಸಮುದಾಯಗಳಲ್ಲೂ ದಾಸಯ್ಯರಿದ್ದಾರೆ. ಆ ದಾಸಯ್ಯರವರು ಆಯಾ ಸಮುದಾಯಗಳ ಕುಲಪುರೋಹಿತರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಅವರವರ ಸಮುದಾಯಗಳ ಕುಟುಂಬದ ಅಥವಾ ಸಮಾಜದ ಎಲ್ಲ ಕಾರ್ಯಗಳು, ಮಂಗಳ ಕಾರ್ಯ ಆಗಲಿ ಅಶುಭ ಕಾರ್ಯ ಆಗಲಿ, ಎಲ್ಲದಕ್ಕೂ ದಾಸಯ್ಯರು ಹೋಗಬೇಕು, ಪೂಜೆ ಮಾಡಬೇಕು, ಗೋವಿಂದ ನಾಮ ಸ್ಮರಣೆ ಮಾಡಬೇಕು. ಆಮೇಲಿಂದಲೇ ಅವರ ಮುಂದಿನ ಚಟುವಟಿಕೆಗಳು. ಆ ಥರದ ಒಂದು ಕುಲವೃತ್ತಿಯನ್ನು ಅದರಲ್ಲಿ ಹಾಕಿಕೊಡ್ತಾ ಹೋದರು. ಆ ದಾಸಯ್ಯ ಪದ್ಧತಿಯ ಮುಂದುವರಿದ ಭಾಗವೇ ದಾಸ ಪದ್ಧತಿ. ಅದನ್ನು ವೈಯಕ್ತಿಕ ನೆಲೆಯಲ್ಲಿ ಇಟ್ಕೊಳ್ಳೋದನ್ನು ಬಿಟ್ಟು ಸಾಮಾಜಿಕ ಸಮುದಾಯ ನೆಲೆಗೆ ವಿಸ್ತರಿಸಿದಾಗ ದಾಸರುಗಳು ಸಮಾಜದ ಜನರನ್ನು ಗುರುತಿಸುವಂಥ, ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥ, ಸಮಾಜಕ್ಕೆ ಅಗತ್ಯವಾದಂಥ ಬದುಕಿನ ಮೌಲ್ಯಗಳನ್ನು ಹೇಳುವಂಥ ಕೀರ್ತನೆಗಳನ್ನು ರಚನೆ ಮಾಡೋದ್ರ ಮೂಲಕ ದಾಸರುಗಳಾಗಿ ಬೆಳೀತಾ ಹೋದರು. ವ್ಯಾಸರಾಯರ ಪುರಂದರದಾಸರನ್ನು ಕುರಿತಂಥ ಒಂದು ಕೀರ್ತನೆ ಇದೆ ನೋಡಿ, ದಾಸರೆಂದರೆ ಪುರಂದರ ದಾಸರಯ್ಯ ಅಂತ. ಆ ಕೀರ್ತನೆ ವಾಸ್ತವವಾಗಿ ಅದು ವೇಳೆಗಾಗಲೇ ಇದ್ದಂಥ ದಾಸ ಸಾಹಿತ್ಯ, ದಾಸರುಗಳ ಒಂದು ಮೂಲ ಚಿತ್ರ ಏನಿತ್ತು ಅದನ್ನು ಬದಲಾಯಿಸಿ ಇನ್ನೊಂದು ರೀತಿಯ ದಾಸಚಿತ್ರವನ್ನು ರೂಪಿಸಿದ ಕೀರ್ತನೆ ಅದು. ದಾಸರು ಅಂದರೆ ಪುರಂದರದಾಸರ ಹಾಗೆ ಇರಬೇಕು ಅಂತ. ಆದರೆ ಬೇರೆ ರೀತಿಯ ದಾಸರು ಯಾರಿದ್ದರು? ಕನಕದಾಸರಂತ ದಾಸರು ಇದ್ದರು. ಅಲ್ಲೇ ಹಾಗೆ ಬರ್ತಾ ಹೋಗ್ತದೆ. ಕನಕದಾಸರು ಒಂದು ದಾಸ ಸಾಹಿತ್ಯಕ್ಕೆ ಮಾದರಿಯಾದರೆ ಪುರಂದರದಾಸರು ಇನ್ನೊಂದು ದಾಸ ಸಾಹಿತ್ಯಕ್ಕೆ ಮಾದರಿ ಆಗ್ತಾ ಹೋಗುತ್ತೆ. ಕನಕದಾಸರು ವಾಸ್ತವವಾಗಿ ರಾಮಾನುಜ ಪ್ರಣೀತವಾದಂಥ ಶರಣಾಗತಿ ಭಕ್ತಿಯ ದಾಸ ಸಾಹಿತ್ಯದಲ್ಲಿ ಬೆಳೆದು ಬಂದಂಥವ್ರು. ಅದನ್ನು ಇನ್ನಷ್ಟು ಸಂಸ್ಕೃತೀಕರಣಗೊಳಿಸಿ ಅದಕ್ಕೆ ಕಲ್ಚರಲ್ ಆದಂಥ ಕೆಲವು ದೀಕ್ಷೆಯ ಪದ್ಧತಿಗಳನ್ನು ಕೊಟ್ಟು ಅದನ್ನು ಇನ್ನಷ್ಟು ಸುಸಂಸ್ಕೃತಗೊಳಿಸಿದಂಥ ಪದ್ಧತಿ ಈ ಮಾಧ್ವ ಪರಂಪರೆಯ ಪುರಂದರದಾಸರನ್ನು ಮಾದರಿಯಾಗಿಟ್ಟುಕೊಳ್ಳುವಂಥ ದಾಸ ಪದ್ಧತಿ. ಇಂಥ ದಾಸರ ಪದ್ಧತಿಗಳು ನಮ್ಮಲ್ಲಿ ಸಾಕಷ್ಟಿವೆ. ಇವುಗಳನ್ನೆಲ್ಲವನ್ನೂ ದೌಲನಿಕವಾಗಿ ಅಧ್ಯಯನ ಮಾಡಬೇಕಾದ ಅಗತ್ಯ. ಈ ರಾಮಾನುಜ ಪ್ರಣೀತ ರಾಮಾನುಜಾಚಾರ್ಯರು ಈ ದಾಸರುಗಳು, ಯತಿಗಳು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ ಅಂತ ಒಂದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಕೆರೆಕಟ್ಟೆಗಳನ್ನು ಕಟ್ಟಿಸೋದು, ಲಕ್ಷ್ಮೀದ ರಾಮಾತ್ಮನ ಪದ್ಯವನ್ನು ಉದಾಹರಣೆ ಕೊಟ್ಟು ಹೇಳಿದರು. ಅನೇಕ ದಾಸರುಗಳು ಆ ಕೆಲಸವನ್ನು ಇದರಲ್ಲಿ ಮಾಡಿದರು. ರಾಮಾನುಜಾಚಾರ್ಯರು ಕೂಡ ಕರ್ನಾಟಕದಲ್ಲಿ ತೊಂಡನೂರಿನಲ್ಲಿ ಒಂದು ಕೆರೆಯನ್ನೇ ಕಟ್ಟಿಸಿದ್ದಾರೆ. 1000 ವರ್ಷದ ಹಿಂದಿನ ಕೆರೆ ಅದು. ಆ ಕೆರೆಯ ತೂಬಿನ ತಂತ್ರಜ್ಞಾನ ಇದೆಯಲ್ಲ, ಇವತ್ತಿಗೂ ಕೂಡ ಒಂದು ಆಶ್ಚರ್ಯಕರವಾದ ತಂತ್ರಜ್ಞಾನ. ಅದು ಯಾವಾಗಲೂ ತಿಳಿ ನೀರಾಗೇ ಇರುತ್ತೆ, ಯಾವಾಗಲೂ ಬತ್ತೋದೇ ಇಲ್ಲ ಅದು ಕೆರೆಯಲ್ಲಿ ನೀರು. ಕಸಕಡ್ಡಿಗಳು ಹೋಗೋದಕ್ಕೆ ಒಂದು ಪ್ರತ್ಯೇಕವಾದ ತೂಪಿದೆ, ನೀರು ಹೋಗೋದಕ್ಕೆ ಒಂದು ಪ್ರತ್ಯೇಕವಾದ ತೂಪಿದೆ, ಬೇರೆ ಬೇರೆ ಲೆವೆಲ್ನಲ್ಲಿ. ಸೊ ಹೀಗೆ ಸಾಮಾಜಿಕ ಕಾರ್ಯಗಳನ್ನು ಯತಿಗಳು, ದಾಸರುಗಳು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಆ ಕಾರ್ಯಗಳನ್ನು ತೌಲನಿಕವಾಗಿ ಅಧ್ಯಯನಕ್ಕೆ ಒಳಪಡಿಸಿ C.R. ಗೋಪಾಲ್ ಅವರು ಈ ಪುಸ್ತಕದಲ್ಲಿ ಬಹಳ ಮೌಲಿಕವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಅತ್ಯಂತ ಮುಖ್ಯವಾದಂಥ ಗ್ರಂಥ ಇದು ಕನ್ನಡ ಸಾಹಿತ್ಯಕ್ಕೆ. ಇದು ದಾಸ ಸಾಹಿತ್ಯವನ್ನು ಹೇಗೆ ಬೇರೆ ಬೇರೆ ಆಯಾಮಗಳಲ್ಲಿ ನೋಡ್ಬೋದು ಅನ್ನುವುದರ ಒಂದು ಮಾದರಿ ಗ್ರಂಥ. ಇಂಥ ಮಾದರಿ ಗ್ರಂಥಗಳು ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳಿದ ಈ ಸಂದರ್ಭದಲ್ಲಿ ಆಶಿಸ್ತಾ, ಸಮಾಜ ಕಾರ್ಯದ ವಿಭಾಗದಲ್ಲಿ ಕೊನೆಯಲ್ಲಿ ಅವರ ಸೆಮಿಸ್ಟರಿನ ಕೊನೆಯಲ್ಲಿ ಒಂದು ಡೆಸರ್ಟೇಷನ್ ಅನ್ನುವಂಥ ಒಂದು ಇರುತ್ತೆ. ಅದನ್ನ ಈಗಾಗಲೇ ನಾನು ಕುಲಪತಿಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಆ ಡೆಸರ್ಟೇಷನ್ನಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತಗೊಂಡು ಅದ್ರ ಬಗ್ಗೆ ಅವರು ಸ್ಟಡಿ ಮಾಡಿ ಒಂದು ವರದಿಯನ್ನು ಕೊಡಬೇಕಾಗತ್ತೆ, ಒಂದು ಥೀಸಿಸನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಆ ಸ್ಟಡಿಗೆ ಈ ಥರದ ಇಂಟರ್ ಡಿಸಿಪ್ಲಿನರಿ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು, ಸಾಹಿತ್ಯದ ಸಾಮಾಜಿಕ ಚರ್ಚೆಗಳನ್ನು ಆಯ್ಕೆ ಮಾಡಿಕೊಂಡು, ದಾಸರುಗಳನ್ನು ಅಥವಾ ಯತಿಗಳನ್ನು ಅಥವಾ ಯಾವುದಾದ್ರೂ ಸಮಾಜ ಕಾರ್ಯವನ್ನು ಮಾಡಿರುವಂಥ ಗಣ್ಯರ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಜೊತೆಯಲ್ಲಿ ಸಮಾಜ ಕಾರ್ಯದ ತತ್ವಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದರೆ ಸಮಾಜ ಕಾರ್ಯ ಹೆಚ್ಚು ದೇಶೀಯವಾಗ್ತಾ ಹೋಗುತ್ತೆ, ಹೆಚ್ಚು ನಮ್ಮ ದೇಶಕ್ಕೆ ಅನ್ವಯವಾಗುವ ರೀತಿಯಲ್ಲಿ ಅದು ಪ್ರಾಕ್ಟಿಕಲ್ ಆಗ್ತಾ ಹೋಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಹೋಗ್ತೇನೆ. ಇಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸಿ, ನನಗೆ ಈ ಅವಕಾಶವನ್ನು ಕಲ್ಪಿಸಿ ಇಂಥ ಒಂದು ಅಮೂಲ್ಯವಾದ ಪುಸ್ತಕವನ್ನು ವಿವರವಾಗಿ ಓದೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ C.R. ಗೋಪಾಲ್ ಅವರಿಗೆ, ಇದರಲ್ಲಿ ಮುನ್ನುಡಿಯಲ್ಲಿ ಬರೆದಿರುವಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಹರಿದಾಸ ವಿದ್ವಾಂಸರು ಡಾಕ್ಟರ್ ಅಳ್ಮಲಗಿ ಪಾರ್ಥಸಾರಥಿ ಅವರು ಬಹಳ ಮೌಲಿಕವಾದಂಥ ಮಾತನ್ನು ಈ ಪುಸ್ತಕಕ್ಕೆ ಬರೆದಿದ್ದಾರೆ. ಅವರೇ ಮೆಚ್ಚಿಕೊಂಡ ಮೇಲೆ ಇನ್ನು ಬೇರೆ ಯಾರೂ ಮಡಿದ ಹಾಗೇನೇ ಇಲ್ಲ, ಅಷ್ಟು ಉತ್ತಮವಾದಂಥ ಗ್ರಂಥ ಆಗಿದೆ. ಇಂಥ ಗ್ರಂಥಗಳು ಇನ್ನು ಹೆಚ್ಚು ಹೆಚ್ಚು ಗೋಪಾಲ್ ಅವರ ಮೂಲಕ ಬರಲಿ. ಸಮಾಜ ಕಾರ್ಯದ ಕೃತಿಗಳು ಕೂಡ ಇನ್ನಷ್ಟು ರೂಪಗಳು ಹೊರಗಡೆ ಬರಲಿ. ಅವರ ಸಾಹಿತ್ಯದ ಕಾರ್ಯ ನಿರಂತರವಾಗಿ ಮುಂದುವರಿತಾ ಹೋಗಲಿ. ಅವ್ರಿಗೇನು ಎಂಥ ಹೆಚ್ಚು ವಯಸ್ಸಾಗಿಲ್ಲ, ನನಗಿಂತ ಒಂದು 5 ವರ್ಷ ದೊಡ್ಡವರಷ್ಟೇ.
ಹಾಗಾಗಿ ಅವ್ರಿಗಿನ್ನೂ ವಯಸ್ಸಿದೆ, ದೇವರು ಅವ್ರಿಗೆ ಇನ್ನೂ ಸಾಕಷ್ಟು ಆಯಸ್ಸನ್ನು ಕೊಡ್ತಾನೆ. ಅವರು ಮಾಡುವಂಥ ಈ ಸಾಮಾಜಿಕ ಕಾರ್ಯದಿಂದಲೇ ಆಯಸ್ಸು ಗಟ್ಟಿ ಆಗ್ತಾ ಹೋಗುತ್ತೆ. ಈಗ 3ನೇ ತಲೆಮಾರಿನ ಇಬ್ಬರನ್ನು ಕರೆಸಿ ಅವರಿಗೆ ತಮ್ಮ ಕೃತಿಯನ್ನು ಅರ್ಪಣೆ ಮಾಡಿರುವಂಥ ಅವರ ಗುರುಗಳ ಭಾಗವಾಗಿ ಕೊಟ್ಟರು. ಇದು ಸಮಾಜ ಕಾರ್ಯದ ಆಶಯ. ವಾಸ್ತವವಾಗಿ ಸಮಾಜ ಕಾರ್ಯ ಅಂದರೆ ಇದೇನೇ. ನಮ್ಮಲ್ಲಿ ಯಾರಾದರೂ ಹಿಂದೆ ಏನಾದರೂ ಸಾಧನೆ ಮಾಡಿದ್ರೆ ಸಮಾಜದಲ್ಲಿ ಅದು 7 ತಲೆಮಾರಿನವರೆಗೆ ಇರುತ್ತೆ ಅಂತ ಒಂದು ಮಾತಿದೆ. ಆ 7ನೇ ತಲೆಮಾರಿನವರೆಗೆ ಇರುತ್ತೆ ಎನ್ನುವುದರ ನಿದರ್ಶನ ಇವತ್ತು 3ನೇ ತಲೆಮಾರಿನವರನ್ನು ಕರೆಸಿ ಅವರಿಗೆ ಪುಸ್ತಕವನ್ನು ಅವರು ಅರ್ಪಣೆ ಮಾಡಿರುವಂಥದ್ದು ಮತ್ತು ಸಮರ್ಪಣೆ ಮಾಡಿರುವುದು. ಸೊ ಹೀಗಾಗಿ ಸಮಾಜ ಕಾರ್ಯ ನಮ್ಮಲ್ಲಿ ನಮ್ಮ ರಕ್ತಗತವಾಗಿ ಬಂದಿರುವಂಥ ಒಂದು ಗುಣ ನಮ್ಮ ಭಾರತೀಯರಲ್ಲಿ. ನಮ್ಮ ಭಾರತೀಯ ಸಮಾಜದವರೆಲ್ಲ ಆಯ್ತು ಮುಗೀತು. ಸಮಾಜದೆಲ್ಲ ವೃತ್ತಿ ಸೂಚಕವಾಗಿದ್ದಂಥವರು. ಪ್ರತಿಯೊಂದು ವೃತ್ತಿಯೂ ಒಂದು ಸಾಧನೆಯೇ. ಅದರಲ್ಲಿ ಸಾಧನೆ ಮಾಡಿರುವವರ ಸಾಧಕರು ಸಾಕಷ್ಟು ಜನ ಇದೆ. ಸಾಧಕರೇ ಇವತ್ತು ಉಳ್ಕೊಳ್ಳೋದು. ಸಾವಿರಾರು ಜನ ರಾಜರುಗಳು ಆಡಿ ಹೋಗಿದ್ದಾರೆ. ಅವ್ರು ಯಾರ ಹೆಸರನ್ನು ನಾವು ಹೇಳೋದಿಲ್ಲ, ಯಾರೋ ಕೆಲವರ ಹೆಸರನ್ನು ಮಾತ್ರ ಹೇಳೋದು. ಯಾಕೆಂದರೆ ಅವರು ಸಾಮಾಜಿಕವಾದ ಸಾಧನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಹಾಗಾಗಿ ನಮ್ಮ ಸಮಾಜ ಕಾರ್ಯ ವಿಭಾಗ ಇಂಥ ಸಾಧಕರನ್ನು ಗುರುತಿಸುವಂಥ ಅಧ್ಯಯನವನ್ನು ತೆರೆಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಲಿ. ಇಂಥ ಕಾರ್ಯಕ್ರಮಗಳು, ಇಂಥ ಸಾಹಿತ್ಯಿಕವಾದಂಥ ಅಥವಾ ಸಾಮಾಜಿಕ ಸಾಧನೆಗಳನ್ನು ಮಾಡಿದಂಥವರನ್ನು ಗುರುತಿಸುವಂಥ ಕೆಲಸವನ್ನು ಇನ್ನಷ್ಟು ಮಾಡಲಿಕ್ಕೆ ಸಾಧ್ಯ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ಅತ್ಯಂತ ಸುಂದರವಾದ ಸಮಾರಂಭವನ್ನು ರೂಪಿಸಿರುವ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನನಗೆ ಅವಕಾಶದ ಕಲ್ಪಿಸಿಕೊಟ್ಟಂಥ ಗೋಪಾಲ್ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮಾಡ್ತೀನಿ. ನಮಸ್ಕಾರ.